ಸ್ನೇಹಿತರೆ, ಗೂಗಲ್ ಪೇ ನಲ್ಲಿ ನಾವು ನಮ್ಮ ಒಂದು ಕ್ಯೂ ಆರ್ ಕೋಡ್ ಅನ್ನ ಯಾವ ರೀತಿ ನೋಡಬಹುದು ಅಂತ ಚರ್ಚೆ ಮಾಡೋಣ. ಅಥವಾ ಯಾವ ರೀತಿ ನಾವು ಕ್ಯೂ ಆರ್ ಕೋಡ್ ಅನ್ನ ಚೆಕ್ ಮಾಡೋದು ಹೇಗೆ, ಅಥವಾ ಅದನ್ನ ಬೇರೆಯವರಿಗೆ ಸೆಂಡ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಕ್ಯೂ ಆರ್ ಕೋಡ್ ಅನ್ನ ನಾವು ಸಪರೇಟ್ ಆಗಿ ನಾವು ಗೂಗಲ್ ಪೇ ನಲ್ಲಿ ಒಂದಕ್ಕಿಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. 3 ರಿಂದ 4 ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡ್ತಾ ಇದ್ರೆ ಸಪರೇಟ್ ಆದಂತ ಬ್ಯಾಂಕ್ ಅಕೌಂಟ್ ಗೆ ಬೇರೆ ಬೇರೆ ಕ್ಯೂ ಆರ್ ಕೋಡ್ ಇರುತ್ತೆ ಸ್ನೇಹಿತರೆ. 4 ಬ್ಯಾಂಕ್ ಅಕೌಂಟ್ ಗೂಗಲ್ ಪೇ ನಲ್ಲಿ ನೀವು 3 ರಿಂದ 4 ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದ್ರೆ ಅನ್ಕೊಳ್ಳಿ, ಆ ಒಂದು 4 ಬ್ಯಾಂಕ್ ಅಕೌಂಟ್ ಗೆ ಸಪರೇಟ್ ಆದಂತ ಕ್ಯೂ ಆರ್ ಕೋಡ್ ಇರುತ್ತೆ. ಅದನ್ನ ಸಪರೇಟ್ ಆಗಿ ಯಾವ ರೀತಿ ನೋಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಡಿಫಾಲ್ಟ್ ಆದಂತ ಕ್ಯೂ ಆರ್ ಕೋಡ್ ಅನ್ನ ನೀವು ತಗೊಂಡು ನೀವು ನಿಮ್ಮ ಒಂದು ಕ್ಯೂ ಆರ್ ಕೋಡ್ ಅನ್ನ ಅದನ್ನ ಯೂಸ್ ಮಾಡಿದ್ರೆ ನಿಮ್ಮ ಡಿಫಾಲ್ಟ್ ಬ್ಯಾಂಕ್ ಅಕೌಂಟ್ ಯಾವ್ದಿರುತ್ತೆ ಅದೇ ಒಂದು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಹಣ ಅನ್ನೋದು ಹೋಗುತ್ತೆ. ನೀವು ಬೇರೆ ಬ್ಯಾಂಕ್ ಅಕೌಂಟ್ ಗೆ ಹೋಗುವ ಹಾಗೆ ನೀವು ಆ ಒಂದು ಕ್ಯೂ ಆರ್ ಕೋಡ್ ಅನ್ನ ನೋಡ್ಬೇಕು ಅಂದ್ರೆ ಸಪರೇಟ್ ಆಗಿ ಎಲ್ಲ ಬ್ಯಾಂಕ್ ಗಳ ಒಂದು ಕ್ಯೂ ಆರ್ ಕೋಡ್ ಅನ್ನ ನೋಡೋದು ಹೇಗೆ, ಅಥವಾ ಡೌನ್ಲೋಡ್ ಮಾಡೋದು ಹೇಗೆ, ಅಥವಾ ಆ ಕ್ಯೂ ಆರ್ ಕೋಡ್ ಅನ್ನ ಬೇರೆಯವರಿಗೆ ಸೆಂಡ್ ಮಾಡೋದು ಹೇಗೆ ಅಂತ ಸಂಪೂರ್ಣವಂತ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಪೇ ಆಪ್ ನ ಓಪನ್ ಮಾಡ್ತೀನಿ ನೋಡಿ. ಸಪರೇಟ್ ಆದಂತ ಕ್ಯೂ ಆರ್ ಕೋಡ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ, ಅಥವಾ ಒಂದು ಡಿಫಾಲ್ಟ್ ಆದಂತ ಕ್ಯೂ ಆರ್ ಕೋಡ್ ಅನ್ನ ನೋಡೋದು ಹೇಗೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಗೂಗಲ್ ಪೇ ನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಪೇ ಆಪ್ ನ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಈ ರೀತಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಆದಂತ ಕ್ಯೂ ಆರ್ ಕೋಡ್ ಅನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಕೆಳಗಡೆ ಯುವರ್ ಕ್ಯೂ ಆರ್ ಕೋಡ್ ಅಂತ ಇಲ್ಲಿದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಫಾಲ್ಟ್ ಬ್ಯಾಂಕ್ ಅಕೌಂಟ್ ಯಾವುದು ಇರುತ್ತೆ ಅದರ ಒಂದು ಕ್ಯೂ ಆರ್ ಕೋಡ್ ಅನ್ನ ಅದು ತೋರಿಸುತ್ತೆ. ಅಂದ್ರೆ ನೀವು ಜಾಸ್ತಿ ಗೂಗಲ್ ಪೇ ನಲ್ಲಿ ಯೂಸ್ ಮಾಡುವಂತ ಅಕೌಂಟ್ ಯಾವ್ದಿರುತ್ತೆ ಅದರ ಒಂದು ಕ್ಯೂ ಆರ್ ಕೋಡ್ ಅನ್ನ ಮಾತ್ರ ಇದು ತೋರಿಸುತ್ತೆ. ನೀವು ಸಪರೇಟ್ ಆದಂತ ಕ್ಯೂ ಆರ್ ಕೋಡ್ ಅನ್ನ ನೋಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಬಹುದು. ಬ್ಯಾಂಕ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ನಾನು ಕೂಡ 3 ರಿಂದ 4 ಬ್ಯಾಂಕ್ ಅಕೌಂಟ್ಗಳು ಇಲ್ಲಿ ಲಿಂಕ್ ಆಗಿರುವಂತದ್ದು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಪ್ರತಿಯೊಂದು ಬ್ಯಾಂಕ್ ನ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಕ್ಯೂ ಆರ್ ಕೋಡ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಬಹುದು ಈ ರೀತಿ ಸಪರೇಟ್ ಅಂತ ಈ ಒಂದು SBI ಗೆ ಸಂಬಂಧಪಟ್ಟಂತ ಕ್ಯೂ ಆರ್ ಕೋಡ್ ಇದು. ಮತ್ತೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಮಾಡಿಬಿಟ್ಟು ಬೇರೆ ಅಕೌಂಟ್ ನ ಇಲ್ಲಿ ನೋಡಬಹುದು ICICI ಬ್ಯಾಂಕ್ ಅಕೌಂಟ್ ನ ಕ್ಯೂ ಆರ್ ಕೋಡ್ ನ ಓಪನ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಡಿಸ್ಪ್ಲೇ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ICICI ಬ್ಯಾಂಕ್ ಅಕೌಂಟ್ ನ ಕ್ಯೂ ಆರ್ ಕೋಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಪ್ರತಿಯೊಂದು ಬ್ಯಾಂಕ್ ನ ಸಪರೇಟ್ ಆದಂತ ಕ್ಯೂ ಆರ್ ಕೋಡ್ ನ ನೀವು ತಗೋಬಹುದು. ಇದನ್ನ ನಾವು ಡೌನ್ಲೋಡ್ ಮಾಡಬೇಕು ಅಂದ್ರೆ ಅಥವಾ ಬೇರೆಯವರಿಗೆ ಸೆಂಡ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಶೇರ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಕೂಡ ಇದೆ ಸ್ನೇಹಿತರೆ. ಮೇಲ್ಗಡೆ ಡೌನ್ಲೋಡ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಕೂಡ ಮಾಡಬಹುದು. ಇಲ್ಲಿ ವಾಟ್ಸ್ಆಪ್ ಮೂಲಕ ಶೇರ್ ಮಾಡೋದನ್ನ ಹೇಳ್ತೀನಿ. ಇಲ್ಲಿ ಮೊದಲು ಶೇರ್ ಐಕಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ವಾಟ್ಸ್ಆಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾರಿಗೆ ಆ ಒಂದು ಕ್ಯೂ ಆರ್ ನ ಶೇರ್ ಮಾಡ್ತಾ ಇದೀವಿ ಅವರ ಒಂದು ಕಾಂಟ್ಯಾಕ್ಟ್ ನ ಇಲ್ಲಿಂದ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಸೆಂಡ್ ಮಾಡಿದ್ರೆ ಆ ಒಂದು ಕ್ಯೂ ಆರ್ ಕೋಡ್ ಅನ್ನೋದು ಸಪರೇಟ್ ಆದಂತ ಒಂದು ಕ್ಯೂ ಆರ್ ಕೋಡ್ ಅನ್ನೋದು ಆ ಒಂದು ಕಾಂಟ್ಯಾಕ್ಟ್ ಗೆ ಸೆಂಡ್ ಆಗುತ್ತೆ. ಇಲ್ಲಿ ನೋಡಬಹುದು ಈ ರೀತಿ ಸೆಂಡ್ ಆಗುತ್ತೆ. ಈ ರೀತಿ ನೀವು ಆ ಒಂದು ಕ್ಯೂ ಆರ್ ಕೋಡ್ ಅನ್ನ ಡೌನ್ಲೋಡ್ ಮಾಡಬಹುದು, ಬೇಕಂದ್ರೆ ಸೆಂಡ್ ಮಾಡಬಹುದು, ಅಥವಾ ನೀವು ಯಾವ ಒಂದು ಬೇರೆ ಬ್ಯಾಂಕ್ ಅಕೌಂಟ್ ನ ಯಾವುದೇ ಕ್ಯೂ ಆರ್ ಕೋಡ್ ನ ನೀವು ಶೇರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.